ಕೇರಳದ ನರ್ಸ್ ನಿಮಿಷಪ್ರಿಯ ಸಂಬಂಧಿಸಿದ ಅಪ್ಡೇಟ್. ನೆನ್ನೆ ಹೇಳಿದ್ದೆ ನಾನು 16ನೇ ತಾರೀಕು ನೇಣು ಹಾಕೋದಕ್ಕೆ ದಿನಾಂಕ ಸಮಯ ಎಲ್ಲವೂ ನಿಗದಿಯಾಗಿದೆ. ಭಾರತ ಒಂದು ಕೊನೆಯ ಪ್ರಯತ್ನ ಮಾಡ್ತಾ ಇದೆ. ಪ್ರಯತ್ನ ಯಶಸ್ವಿಯಾಗುವ ಸಾಧ್ಯತೆ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರದ ಕಡೆಯಿಂದ ಅಫಿಡವಿಟ್ಟು ಹಾಕಿಬಿಟ್ಟಿದ್ದಾರೆ. ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ, ಇದೇನು ಕೈಗೂಡುತ್ತೆ ಅಂತ ನಮಗೆ ಅನ್ಸೋದಿಲ್ಲ ಅಂತ. ಇವತ್ತು ಬಂದಂಥ ಸಮಾಧಾನಕರ ಸುದ್ದಿ, ನೇಣಿಗೆ ಹಾಕೋದು, ಗಲ್ಲು ಶಿಕ್ಷೆಗೆ ಗುರಿಪಡಿಸೋದು ಪೋಸ್ಟ್ಪೋನ್ ಆಗಿದೆ. ನಾಳೆ ನಿಮಿಷಪ್ರಿಯಾರನ್ನು ಗಲ್ಲಿಗೆ ಹಾಕ್ತಾ ಇಲ್ಲ. ಕೇರಳದ ನರ್ಸು ನರ್ಸಿಂಗ್ ಓದಿ ಯಮನ್ಗೆ ಹೋಗಿ ಅಲ್ಲೂ ಕೆಲಸ ಮಾಡ್ತಾ ಇದ್ದು, ಆ ನಂತರ ಸ್ವಂತ ಕ್ಲಿನಿಕ್ ಮಾಡಬೇಕು ಅಂತ ಅನ್ನಿಸಿ ಯಮನ್ನ ನಿಯಮವಾದ ಕಾರಣಕ್ಕಾಗಿ ಸ್ಥಳೀಯರೊಬ್ಬರನ್ನ ಪಾರ್ಟ್ನರ್ ಆಗಿ ಮಾಡಿಕೊಂಡು, ಇದೇ ಮನುಷ್ಯ ಪಾರ್ಟ್ನರ್ ತಲಾಲ್ ಅಬ್ದೋ ಅಂತ ಪಾರ್ಟ್ನರ್ ಆಗಿ ಮಾಡಿಕೊಂಡು, ಈ ಪಾರ್ಟ್ನರ್ ನಿಮಿಷಪ್ರಿಯ ಪಾಸ್ಪೋರ್ಟ್ ಕಿತ್ಕೊಂಡು ಎಲ್ಲೂ ಹೋಗದೆ ಇರುವಂಗೆ ಬಂಧಿತರಾಗಿ ಮಾಡಿದ್ದಕ್ಕೆ ಪಾಸ್ಪೋರ್ಟ್ ವಾಪಸ್ ತಗೊಳ್ಳೋಣ ಅಂತ ಮತ್ತು ಬರುವ ಇಂಜೆಕ್ಷನ್ ಕೊಟ್ಟು ಅದು ಓವರ್ ಡೋಸ್ ಆಗಿ ಈ ಮನುಷ್ಯ ಸತ್ತೋಗ್ತಾನೆ. ಅದಾದ ನಂತರ ಕೊಲೆಯನ್ನು ಮುಚ್ಚಿ ಹಾಕೋದಕ್ಕೆ ತನ್ನ ಸ್ನೇಹಿತೆಯ ಜೊತೆಗೆ ನಿಮಿಷಪ್ರಿಯ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಈತನ ಶವವನ್ನು ಕತ್ತರಿಸಿ ಮನೆಯ ಓವರ್ ಹೆಡ್ ಟ್ಯಾಂಕಿಗೆ ಹಾಕಿ ಆಮೇಲೆ ಸಿಕ್ಕಾಕ್ಕೊಂಡು ವಿಚಾರಣೆ ನಡೆದು ಗಲ್ಲು ಶಿಕ್ಷೆ ಅಂತ ನಿರ್ಧಾರ ಆಗಿದೆ. ದೇಶದಲ್ಲಿ ಸೇವ್ ನಿಮಿಷಪ್ರಿಯ ಅನ್ನುವ NGO ಒಂದು ರಿಜಿಸ್ಟರ್ ಆಗಿ ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರು. ನೆನ್ನೆ ಸುಪ್ರೀಂ ಕೋರ್ಟ್ಗೆ ವಿಚಾರಣೆಗೆ ಈ ಪ್ರಕರಣ ಬಂದಿತ್ತು. ಕೇಂದ್ರ ಸರ್ಕಾರ ಒಂದು ಅಫಿಡವಿಟ್ನಲ್ಲಿ ಹೇಳಿದೆ ಏನೇನು ಪ್ರಯತ್ನ ಮಾಡ್ತಿದ್ದೀವಿ ಅಂತ. ಪ್ರಯತ್ನ ಮಾಡ್ತಾ ಇರೋದರ ಸಮಸ್ಯೆ ಏನು ಅಂದರೆ, ಯಮನ್ ದೇಶ ಒಂದು ಸರ್ಕಾರದ ಆಡಳಿತದಲ್ಲಿ ಇಲ್ಲ. 6 ಬೇರೆ ಬೇರೆ ಸಂಘಟನೆಗಳು ಯಮನ್ ದೇಶದ 6 ಬೇರೆ ಬೇರೆ ಪ್ರಾಂತ್ಯಗಳನ್ನು ಆಳ್ತಾ ಇದ್ದಾವೆ. ಅವುಗಳ ಪೈಕಿ ನಿಮಿಷಪ್ರಿಯ ಇರುವಂಥದ್ದು ಯಮನ್ನ ರಾಜಧಾನಿ ಸನಾ ಊರಿನ ಸೆಂಟ್ರಲ್ ಜೈಲಿನಲ್ಲಿ. ಸನಾ ಹೌತಿ ಭಯೋತ್ಪಾದಕ ಸಂಘಟನೆಯ ನಿಯಂತ್ರಣದಲ್ಲಿ ಆ ಊರು ಇದೆ. ಮಾತುಕತೆ ಯಾರ ಜೊತೆಗೆ ನಡೆಸಬೇಕು ಅಂದರೆ ಹೌತಿ ಭಯೋತ್ಪಾದಕ ಸಂಘಟನೆಯ ಜೊತೆಗೆ ನಡೆಸಬೇಕು. ಅಲ್ಲೊಂದು ಸರ್ಕಾರ ಇದ್ದಿದ್ರೆ ಸರ್ಕಾರ ಟು ಸರ್ಕಾರ ಮಾತುಕತೆ ಆಗ್ತಿತ್ತು. ರಾಯಭಾರಿಗಳ ಮಾತಾಡ್ತಾ ಇದ್ರು. ಭಯೋತ್ಪಾದಕ ಸಂಘಟನೆಯಲ್ಲಿ ಯಾರ ಜೊತೆಗೆ ಮಾತಾಡೋಕ್ಕಾಗತ್ತೆ? ಗ್ರ್ಯಾಂಡ್ ಮುಫ್ತಿ ಅಂತೆ ಕೇರಳದವರು ಅಬೂಬಕರ್ ಅಂತ, ಅವರ ಮೂಲಕ ಯಮನ್ನಲ್ಲಿರುವ ಸೂಫಿ ಧರ್ಮಗುರು ಒಬ್ಬರನ್ನು ಸಂಪರ್ಕಿಸಿ ಆ ಧರ್ಮಗುರುವಿನ ಮೂಲಕ ಹೌತಿ ಭಯೋತ್ಪಾದಕ ಸಂಘಟನೆಯ ಮೇಲೆ ಪ್ರೆಷರ್ ಹಾಕಿಸಲಾಗ್ತಾ ಇದೆ. ಪ್ರೆಷರ್ ಹಾಕಿಸೋ ದಾರಿ ಏನು? ನೆನ್ನೆ ಹೇಳಿದೆ, ಇಸ್ಲಾಮಿಕ್ ಪದ್ಧತಿಯ ಪ್ರಕಾರ ಬ್ಲಡ್ ಮನಿ ಕೊಡಬಹುದಲ್ಲಿ. ಕುರಾನ್ನಲ್ಲಿ ಅದರ ಪ್ರಸ್ತಾಪ ಇತ್ತಂತೆ. ಅದು ಯಮನ್ನಲ್ಲಿ ಈಗಲೂ ಜಾರಿಯಲ್ಲಿದೆ. ಕೊಂದವರ ಮನೆಯವರು ಸತ್ತವರ ಮನೆಯವರಿಗೆ ಹಣ ಕೊಟ್ಟರೆ ಅದನ್ನು ಒಪ್ಕೋಬೇಕು. ಸತ್ತವರ ಮನೆಯವರು ಒಪ್ಕೋಬೇಕು. ಅದನ್ನು ಹಣ ಕೊಟ್ಟರೆ ಅವರು ದುಡ್ಡು ತಗೊಂಡು ನಾವು ನಮ್ಮ ಮನೆಯವರ ಕೊಲೆಗಾರರನ್ನು ಕ್ಷಮಿಸಿದ್ದೀವಿ ಅಂತ ಬರೆದು ಕೊಟ್ಟರೆ ಜೈಲಿಂದ ಬಿಡಿಸ್ಕೊಂಡು ಬರಬಹುದು. ಆ ಪ್ರಯತ್ನ ನಡೀತಾ ಇದೆ. ಆ ಮನೆಯವರು ಇನ್ನೂ ತನಕ ಒಪ್ಕೊಂಡಿಲ್ವಂತೆ. ಇಂಡಿಯನ್ ಕರೆನ್ಸಿಯಲ್ಲಿ ಹತ್ತಿರ 9 ಕೋಟಿ ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದಾರೆ. 9 ಕೋಟಿ ರೂಪಾಯಿ ಇನ್ನೂ ತನಕ ಅವರ ಮನೆಯವರು ಒಪ್ಪಿಕೊಂಡಿಲ್ಲ. ಮಾತುಕತೆಗಳ ನಡೀತಾ ಇದೆ. ಯಮನ್ನ ಧರ್ಮಗುರು ಪ್ರಭಾವಿ ಶೇಖ್ಗಳನ್ನು ಬಳಸಿಕೊಂಡು ಸಂಧಾನದ ಪ್ರಯತ್ನ ನಡೀತಾ ಇದೆ. ನೆನ್ನೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟ ಅಫಿಡವಿಟ್ನಲ್ಲೂ ಇದೇ ಮಾತನ್ನು ಹೇಳಿತ್ತು. ಅಲ್ಲಿನ ಪ್ರಭಾವಿ ಶೇಖ್ಗಳನ್ನು ಬಳಸಿಕೊಂಡು ಮಾತುಕತೆಯನ್ನು ನಡೆಸ್ತಾ ಇದ್ದೀವಿ ಅಂತ. ಒಂದು ಶಿಕ್ಷೆ ಏನು, ಗಲ್ಲು ಶಿಕ್ಷೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿ ನಿಮಿಷಪ್ರಿಯರನ್ನು ಅಲ್ಲಿಂದ ಕರ್ಕೊಂಡು ಬಂದು ಬಿಡೋದು ಒಂದು ಪ್ರಯತ್ನ. ಅದು ಆಗದೆ ಹೋದರೆ ಗಲ್ಲು ಶಿಕ್ಷೆಯನ್ನು ರದ್ದು ಮಾಡಿ ಜೈಲು ಶಿಕ್ಷೆ ಮಾಡಿ ಅಂತ. ಜೀವಂತವಾಗಿರಲಿ, ಜೈಲು ಶಿಕ್ಷೆ ಮುಗಿಸಿದ ಮೇಲೆ ಕರ್ಕೊಂಡು ಬರ್ತೀವಿ. ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಶಿಕ್ಷೆ ಕಡಿತ ಅಥವಾ ಕ್ಷಮಾದಾನ, ಇದಕ್ಕೆ $1 ಮಿಲಿಯನ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ನಿಮಿಷಪ್ರಿಯ ಪರವಾಗಿ ಚರ್ಚೆ ನಡೀತಾ ಇದೆ, ಸಂಧಾನ ನಡೀತಾ ಇದೆ. ಯಮನ್ನ ಸೂಫಿ ಧರ್ಮಗುರು ಶೇಖ್ ಉಮರ್ ಹಬೀಬ್ ಜೊತೆಗೆ ಈ ಚರ್ಚೆ ನಡೀತಾ ಇದೆ. ಭಾರತದ ಕಡೆಯಿಂದ ಈ ಚರ್ಚೆ ಇನಿಷಿಯೇಟ್ ಮಾಡಿರೋರು ಭಾರತದ ಸರ್ಕಾರದ ಕಡೆಯಿಂದ ಗ್ರ್ಯಾಂಡ್ ಮುಫ್ತಿ ಅಬೂಬಕರ್ ಅಂತ ಕೇರಳದವರು. ಯಶಸ್ವಿಯಾಗತ್ತಾ ಇಲ್ವಾ ಗೊತ್ತಿಲ್ಲ. ಯಮನ್ನಿನ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ ಇದಕ್ಕೆ ಒಪ್ಕೋಬೇಕು. ನೋಡೋಣ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.